ಹೆಚ್ಡಿಕೋಟೆ ತಾಲೂಕಿನ ನಾಗರಹೊಳೆ ಅಭಯಾರಣ್ಯದ ಮೇಟಿಕುಪ್ಪೆ ವಲಯ ಅರಣ್ಯ ವಿಭಾಗದ ಸಿದ್ದಾಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ವ್ಯಾಪ್ತಿಯಲ್ಲಿ ಆನೆ ಹಾವಳಿ ಹೆಚ್ಚಾಗಿದ್ದು, ನಿನ್ನೆ ರಾತ್ರಿ ಸುರೇಶ್ ಅವರ 1 ಎಕರೆ ಬಾಳೆ ಮತ್ತು ಕುಮಾರಿಬಾಯಿ ಅವರ ರಾಗಿ ಬೆಳೆಯನ್ನ ಸಂಪೂರ್ಣವಾಗಿ ನಾಶಪಡಿಸಿದೆ. ಸ್ಥಳಕ್ಕೆ ಭೇಟಿ ನೀಡಿ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಸಿ ಚಂದನಗೌಡ ರೈತರೊಂದಿಗೆ ಬೆಳೆ ಹಾನಿ ವೀಕ್ಷಿಸಿ ಮಾತನಾಡಿದರು. ದಿನನಿತ್ಯ ಕಾಡು ಪ್ರಾಣಿಗಳಿಂದ ಅನ್ನದಾತರು ಅನುಭವಿಸುವ ಸಂಕಷ್ಟ, ನೋವು ಕಣ್ಣಾರೆ ನೋಡಬೇಕು. ವಾಸ್ತವ ಸ್ಥಿತಿ ತಿಳಿಯಬೇಕು ಎಂಬ ಮನಸ್ಸಿದ್ದರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದಂತೆ ಹೆಚ್ಡಿಕೋಟೆ ಹಾಗೂ ಸರಗೂರು ತಾಲೂಕಿನ ಕಾಡಂಚಿನ ಭಾಗಗಳಲ್ಲಿ ಸಂಪುಟ ಸಭೆ ನಡೆಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನಗೌಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದ್ರು. ಕಾಡಂಚಿನ ಭಾಗದ ಜನರ ಸ್ಥಿತಿ ಶೋಚನೀಯವಾಗಿದೆ. ಕಷ್ಟಪಟ್ಟು ಬೆಳೆದಿದ್ದ ಬಾಳೆ, ರಾಗಿ, ಜೋಳ ಬೆಳೆಗಳು ಕಾಡು ಪ್ರಾಣಿಗಳ ಪಾಲಾಗುತ್ತಿದ್ದು ಜೀವನ ನಡೆಸುವುದೇ ದುಸ್ತರವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೈತ ಕಲ್ಯಾಣ ಸಂಘದ ತಾಲೂಕು ಅಧ್ಯಕ್ಷ ಉಮೇಶ್, ಸರಗೂರು ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಗೌಡ ಹಾಗೂ ರೈತ ಸಂಘದ ಎಲ್ಲ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ನನ್ನ ಅನ್ನದಾತರ ಬದುಕಿನ ಒಂದಷ್ಟು ಚಿತ್ರಣವನ್ನ ತಾವೇನಾದ್ರೂ ಸೂಕ್ಷ್ಮವಾಗಿ ಗಮನಿಸಿದಿರಾ? ಕಡೆ ಪಕ್ಷ ನಾನು ಕೇಳ್ತೇನೆ, ಯಾವತ್ತಾದ್ರೂ ಒಂದಿನ ನನ್ನ ಕಾಡಂಚಿನ ಗ್ರಾಮದ ರೈತರ ಸಮಸ್ಯೆಗಳ ಬಗ್ಗೆ ಆತ್ಮಾವಲೋಕನ ಮಾಡಿದ್ದೀರಾ? ಏನು ಬದುಕಬೇಕೋ ಬೇಡವೋ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅನ್ನೋದು ನಮಗೆ ಕಾಡ್ತಾ ಇರತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಕೈಗೆ ಬಂದಿತ್ತು ಬಾಯಿಗೆ ಬರ್ತಾ ಇಲ್ಲ. ಈ ವಯಸ್ಸಿನಲ್ಲಿ ಇವತ್ತು ಮಕ್ಕಳಂತೆ ಬೆಳೆಗಳನ್ನು ಪೋಷಣೆ ಮಾಡಿ, ನಿರ್ವಹಣೆ ಮಾಡಿ, ಒಂದು ಆಸೆಯಿಂದ ನನ್ನ ಜೀವನಕ್ಕೆ ಒಂದು ಆಸರೆಯಾಗಿ ನನ್ನ ಮಕ್ಕಳಂತೆ ಬೆಳೆ ಬಂದು ನಿಲ್ಲುತ್ತೆ ಎಂಬ ಒಂದು ಮನೋಧೈರ್ಯದಿಂದ ಬದುಕಿದಂಥ ನನ್ನ ಅನ್ನದಾತನಿಗೆ ಕೇವಲ ಒಂದು ರಾತ್ರಿಯಲ್ಲಿ ಜೀವನದ ಚಿತ್ರಣವನ್ನೇ ಬದಲಾಯಿಸಿದೆಯಲ್ಲ, ಇದಕ್ಕೆ ಅವ್ರು ಬದುಕೋದಾದರೂ ಹೇಗೆ? ನಾನು ಮೊನ್ನೆ ನಡೆದಂಥ ಏನು ವನಸಿರಿ ನಾಡು ಹೆಚ್ಡಿಕೋಟೆ ತಾಲೂಕು ಬಡಗುಳ್ಪುರ ಗ್ರಾಮದಲ್ಲಿ ಮೊನ್ನೆ ಮಾದೇವ್ರ ಮೇಲೆ ಹಠಾತ್ ಹುಲಿ ದಾಳಿ ನಡೆದಂಥ ಗಂಭೀರವಾದಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಅಪೋಲೋ ಆಸ್ಪತ್ರೆಗೆ ಬಂದಂಥ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ಬಹಳ ವಿಸ್ತಾರವಾಗಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ. ಕಾಡಂಚಿನಲ್ಲಿ ವಾಸ ಮಾಡ್ತಿರತಕ್ಕಂಥ ನನ್ನ ಅನ್ನದಾತರ ಗಂಭೀರವಾದ ಸಮಸ್ಯೆಗಳ ಬಗ್ಗೆ ನಾನು ಎಳೆಯಾಗಿ ರಾಜ್ಯದ ದೊರೆ, ನಮ್ಮವರೇ ಆದಂಥ, ನಮ್ಮ ಸ್ಥಳೀಯರೇ ಆದಂಥ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದಿದ್ದೇವೆ. ನಾನು ನಮ್ಮ ನೆಚ್ಚಿನ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಭಾಳ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ದಯಮಾಡಿ ಒಮ್ಮೆ ಕಾಡಂಚಿನಲ್ಲಿ, ಅದರಲ್ಲೂ ಕೂಡ ಈ ವನಸಿರಿ ನಾಡಿನ ಕಾಡಂಚಿನಲ್ಲಿ ವಾಸ ಮಾಡ್ತಿರತಕ್ಕಂಥ, ಹಾಗೆ ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದಲ್ಲಿ ಏನಿದೆ ಗುಂಡ್ಲುಪೇಟೆ ಅರಣ್ಯದ ಬಳಿ ವಾಸ ಮಾಡ್ತಿರ್ತಕ್ಕಂಥ ಅನ್ನದಾತರು ಬಗ್ಗೆ ಸ್ವಲ್ಪ ತಾವು ಏನು ಮುಂದಿನ ದಿನಗಳಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ತಾವೇನು ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ರಿ, ಅದೇ ಕ್ಯಾಬಿನೆಟ್ ಸಭೆಯನ್ನು ಈ ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ, ಅದರಲ್ಲೂ ನನ್ನ ಅನ್ನದಾತರು ಕಾಡಿನಲ್ಲಿ ಏನು ವಾಸ ಮಾಡ್ತಿದ್ದಾರೆ ಅಲ್ಲಿ ನೀವು ಒಮ್ಮೆ ಕ್ಯಾಬಿನೆಟ್ ಸಭೆಯನ್ನು ರಚನೆ ಮಾಡಿ, ಆ ಕ್ಯಾಬಿನೆಟ್ ಸಭೆಯಲ್ಲಿ ತಾವೆಲ್ಲರೂ ಕೂಡ ಏನು ಇಡೀ ಮಂತ್ರಿಮಂಡಲ ಅಷ್ಟೇ ಅಲ್ಲದೆ ಶಾಸಕರ ಜೊತೆ ಒಗ್ಗೂಡಿ ತಾವು ಬಂದು ಒಂದು ದಿನ ಇಲ್ಲಿ ಕಣ್ಣಾರೆ ಈ ಸಂಕಷ್ಟವನ್ನು ನೋಡಿದರೆ ಅವತ್ತಾರು ನಿಮಗೆಲ್ಲೋ ಋಣದ ಪ್ರಜ್ಞೆ ಕಾಡುತ್ತೆ ಎಂಬ ಒಂದು ಅತಿಶಯೋಕ್ತಿ ಇಟ್ಕೊಂಡು ನಾನು ಮಾತಾಡಲಿಕ್ಕೆ ಬಯಸ್ತೇನೆ. ದಯಮಾಡಿ ಸರ್ಕಾರಕ್ಕೆ ಒಂದು ವಿಶೇಷವಾದ ಮನವಿಯನ್ನು ಮಾಡ್ತೀವಿ. ಈ ದೇಶದ ಮೂಲಭೂತ ಸಮಸ್ಯೆ ಹಸಿವು ಮತ್ತು ಬಡತನ, ಅವೆರಡನ್ನೂ ಮೀರಿದ್ದದ್ದು ನಿರುದ್ಯೋಗ. ನಾನು ನಿಮ್ಮಲ್ಲಿ ಕೇಳ್ಕೊತೇನೆ, ನಿಮಗೆ ನಿರುದ್ಯೋಗವನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಕ್ತರಿಲ್ಲ ಎಂಬ ಒಂದು ಸತ್ಯ ನಮಗೆ ಕಾಣಿಸ್ತಾ ಇದೆ. ಒಂದು ಕೆಲಸ ಮಾಡಿ, ಇವತ್ತು ದೇಶದ ಗಡಿ ಏನು ಕಾಯ್ತಾ ಇದ್ದಾರೆ ನನ್ನ ಪ್ರೀತಿಯ ಆತ್ಮೀಯ ಸೈನಿಕರು, ಅದೇ ರೀತಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡ್ದಂಗಾಗತ್ತೆ. ಅತಿ ಹೆಚ್ಚು ಒಂದು ನಿರುದ್ಯೋಗ ಸಮಸ್ಯೆ ಏನಿದೆ ಅಂಥವ್ರಿಗೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಕೊಟ್ಟು ಅವ್ರಿಗೂ ಕೂಡ ಒಂದು ಬದುಕಿಗೆ ಆಸರೆಯಾಗಿ ರೈತರ ಸಮಸ್ಯೆಗಳನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಒಂದು ವಿಶೇಷ ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಕೂಡಲೇ ಈ ಸಮಸ್ಯೆಗಳಿಗೆ ಒಂದು ಪ್ರಾಣಹಾನಿ, ಬೆಳೆಹಾನಿ, ಈ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ಕೊಡಿಸ್ಲಿಕ್ಕೆ ತಮ್ಮ ಕೈಲಿ ಆಗುತ್ತೋ ಇಲ್ಲವೋ ಎಂಬ ಒಂದು ವಿಚಾರವನ್ನಾದರೂ ರೈತರ ಗಮನಕ್ಕೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನಾದರೂ ತಾವು ಮಾಡಿ ಅಂತ ಕೇಳ್ಕೊಳ್ಳೋದ್ರ ಜೊತೆಗೆ, ಇವತ್ತೇನು ಮುಂದುವರಿದ ರಾಷ್ಟ್ರಗಳಲ್ಲಿ ಈ ಕಾಡಂಚಿನ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಜನರ ಒಂದು ಸಮಸ್ಯೆಗಳಿಗೆ ಏನು ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಒಂದು ನೂತನವಾದ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಈ ಸಮಸ್ಯೆನ ಬಗೆಹರಿಸ್ತಿದ್ದಾರೆ. ಅದನ್ನು ನೀವು ಈ ದೇಶದಲ್ಲಿ ಆ ಒಂದು ಪದ್ಧತಿಯನ್ನು, ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ
ನನ್ನ ಕಾಡಂಚಿನ ಭಾಗದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ರೈತರ ಈ ಕಾಡು ಪ್ರಾಣಿಗಳ ಸಂಘರ್ಷಕ್ಕೆ ಒಂದು ತೆರೆ ಎಳಿಬೇಕು, ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾನು ವಿಶೇಷವಾಗಿ ಸರ್ಕಾರಕ್ಕೆ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ದಯಮಾಡಿ ಕೂಡ ನಾವು ಅಧಿಕಾರಿಗೆ ಕೇಳ್ಕೊಳ್ಳೋದೇನೆಂದರೆ ಆಶ್ವಾಸನೆ ಕೊಡೋದೆಲ್ಲ ಮುಖ್ಯ. ಬಂದು ಸ್ಥಳೀಯ ನಿತ್ಯ ನೋಡಿ ಇಲ್ಲಿ ಏನು ರೈಲ್ವೆ ಬೇಡಿಕೆ ಇದೆಯಾ, ಇಲ್ಲ ಸೋಲಾರ್ ಇದೆ, ಈ ಪೀಟ್ ಇದೆ, ಏನೂ ಇಲ್ಲ. ದಿನನಿತ್ಯ ಇದೇ ಕಷ್ಟ ನಮ್ಗೆ. ಈ ವರ್ಷೊಂಬತ್ತು ಕಾಲ ಇದೇ ಹೆಂಡತಿ ಮಕ್ಕಳು ಕರ್ಕೊಂಡು ಜಮೀನಲ್ಲಿ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಬಂದು ಜಮೀನಲ್ಲಿ ಕಾವಲು ಕಾಯ್ಬೇಕು ಅಂತ ಅಟ್ನೆ ಥರ ಹಾಕೊಂಡು ಬರೀ ಇದೇ ಸಮಸ್ಯೆ ನಮ್ಗೆ. ವರ್ಷೊಂಬತ್ತು ಕಾಲ ಇದೇ ಬರ್ತಾರೆ, ಕಾಟ ತರಕ್ಕೆ ಪರಿಹಾರಕ್ಕೆ ಹೊಟ್ಟು ಹೋಗ್ತಾರೆ. ಬರೀ ಇದೇನೆ ನಮಗೆ. ಇದನ್ನೇ ದಯವಿಟ್ಟು ಸರ್ಕಾರದ ಗಮನಕ್ಕೆ ತತ್ತೇವೆ ಅಂದರೆ ನಮ್ಗೆ ಕಾಡಂಚಿನಿಂದ ಗ್ರಾಮಗಳಿಗೆ ದಯವಿಟ್ಟು ಭೇಟಿ ನೀಡಿ ಒಂದು ಸೋಲಾರ ಇಲ್ಲ ಒಂದು ಇ ಪಿ ಟಿನೋ ಇಲ್ಲ ಅಂದರೆ ಒಂದು ರೈಲ್ವೆ ಕಂಬಿನೋ ಮಾಡಿಕೊಡಿ ಅಂತ ದಯವಿಟ್ಟು ಎಲ್ಲರೂ ಮನವಿ ಮಾಡ್ಕೊತೀವಿ.